ಅಲ್ಲ ಇವನೇ ದೀಕ್ಷೆ ಸೈಡ್ಗೆ ಹಾಕು. ನಾವೀಗ ಚಂದ್ರಾಯಪಟ್ಟಣ ಅಲ್ವಾ, ಮೇ ಬಿ ಹಿಂಗೆ ಇರಬೇಕು. ಕಿಕ್ಕೇರಿ ನಾವು ರಿಟರ್ನ್ ಯಾಕೆ ಹೋಗ್ತೀವಿ, ಮತ್ತೆ ರಿಟರ್ನ್ ಹೋದ್ರೆ ಹಂಗೆ ಹೊಟ್ಟೋಗ್ತೀವಿ. ಮೇಲ್ಕೋಟೆ ರೋಡು, ರೋಡಲ್ಲಿ ಅಲ್ಲಿಂದ ಕಿಕ್ಕೇರಿ ಆ ಊರು ಹಂಗೆ ಹೋಗೋದು. ಹೌದಾ, ಅಲ್ಲಿ ಮೇನ್ ರೋಡ್ ಇರೋದು. ಇರು ನೋಡೇ ಬಿಡೋದ. ಹೇಳರಿ, ಈಗ ಶ್ರೀರಂಗಪಟ್ಟಣ ಬಂದ್ವಿ. ಕೇರ್ಪೇಟೆಯಿಂದನೇ ಬರ್ಬೋದೇನೋ ಡೈರೆಕ್ಟ್ ಶ್ರಾವಣಬೆಳಗೊಳ ಕೇಳಿ ನೋಡು ಒಂದ್ಸಲ. ಕೇರ್ಪೇಟೆಯಿಂದನಾ? ಶ್ರಾವಣಬೆಳಗೊಳ. ಈಗ ಅವರು ಯಾರೋ ಒಬ್ರು ಹಂಗೆ ಹೇಳಿದ್ರು, ಕೇರ್ಪೇಟೆಯಿಂದ ಹೊಟ್ಟೋಗಿ ಅಂತ. ಕೇರ್ಪೇಟೆಯಿಂದ ಶ್ರಾವಣಬೆಳಗೊಳ. ಶ್ರಾವಣಬೆಳಗೊಳ ಬಂದರೆ ನಾನು ಹೇಳ್ತೀನಿ. ಸರಿ ಬಿಡು, ಹಂಗೆ ಮಾಡ್ತೀವಿ. ಸರಿ. ಎಲ್ರಿಗೂ ಒಳ ಬರುತ್ತೆ, ಆದರೆ ನನಗೆ ತಪ್ಪಿಕೊಂಡಾಗ ಬಿಟ್ಟಂಗಾಯ್ತು, ಬಿಟ್ಟಾಗ ತಪ್ಪಿಕೊಂಡಾಗಾಯ್ತು. ಸೂರ್ಯ ತಂಪು ಕಾಣಿಸ್ತಿದ್ದ, ಚಂದ್ರ ಹೀಟ್ ಆದಂಗೆ ಕಾಣಿಸ್ತಿದ್ದ. ಒಂದು ದೊಡ್ಡ ಕತೆ, ಇನ್ನೊಂದು ದೊಡ್ಡ ಪುಟ್ ಕತೆ. A few moments later. ಅಂತಮ್ಮ ನೀನ್ ಓಹೋ ಬಾರಪ್ಪ ಕಾಲೇಜ್ ಇರೋ ಅಂತಮ್ಮ. ನಮ್ಮ ಮಂಡ್ಯ ಐಕ್ಳು ಇಂಗ್ಲಿಷ್ ಅಂದ್ರೆ ಅದ್ ಯಾಕಂಗ್ ಎದ್ರವು? ವಾಟ್ ನಾನ್ ಸೆನ್ಸ್ ಯು ಟಾಕಿಂಗ್ ಯಾ? ಇಂಗ್ಲಿಷು ಬ್ರಿಟಿಷ್ನರ್ ಭಾಷೆ. ಆ ಬಡ್ಡೆಕ್ಳು ಭಾಷೆನ ನಾವ್ ಯಾಕೆ ಕಲಿಬೇಕು ಅನ್ನೋ ಸ್ವಾಭಿಮಾನ ಕಲ. ಆ ಬಡ್ಡೆ ತಾವ್ ಕೌಮಾನ ಮಾಡ್ಬೇಕು ಅಂತಾನೆ ನಮ್ಮ ಐಕ್ಳು ಇಂಗ್ಲಿಷ್ ಅಲ್ಲಿ ಫೇಲ್ ಆಗೋದು. ದೇಶಭಕ್ತಿ ಕಲ. ಫ್ರೆಶ್ ಆಗಿರೋ ತರಕಾರಿ ಎಲ್ಲಿ ಫ್ರೆಶ್ ಆಗಿತ್ತು? ಇಲ್ಲಿ ಆಲ್ರೆಡಿ ಇದಾಗಿದ್ದು. ಹೌದಾ? ತರಕಾರಿ ಸಾಂಬಾರ. ಏನ್ ಗ್ಯಾಸ್ ಈ ಸಲ ಬಜ್ಜರಿಯಾಗೈತಲ್ಲಪ್ಪ. ಹೆಂಗೋ ಬಡವ ನಿಮ್ ಮಾಡಿದ ಎಲ್ಲ ತೋರ್ಬಿಡವರು ವಿಡಿಯೋದಲ್ಲಿ. ಬಾಗರು ಏನಾಗಲ್ಲ, ಏನೋ ಮೇಂಟೈನ್ ಮಾಡಿರ್ತೀವಿ. ಯಾರು ಏನು ಅನ್ಕೊಳ್ಳಲ್ಲ, ನೋ ವರಿ ಮಾಡ್ಬೇಡ. much later. ಸರಿ ಬರೋದಾ? ಥ್ಯಾಂಕ್ಸ್ ಫಾರ್ ಊಟ ಕೊಡ್ಸಿದ್ದಕ್ಕೆ. ಬರೋಣ. ಏನಾದ್ರು ಹೇಳಂಗಿದ್ರೆ ಹೇಳು ನಮಗೆ. ಏನು ಹೇಳಿ ಹೋಗಿ ಅಷ್ಟೇ. ಸರಿ. ಊರಿಗೆ 1 ಗಂಟೆ ಮನೆ. ಇವಾಗ ನೀನು ಲಾಂಗ್ ಡ್ರೈವ್ ತಂದರೆ ನಾಳೆ 18 ಬಿಜಿ. ಹೌದಾ? ನಾಳೆ ಬಂದಿದ್ದು ನೀನು ಒಂದು ವಿಡಿಯೋ ಮಾಡಕ್ಕೆ ಹೋಗಿದ್ದು. ಹೇಳಿ ಗಡ್ಡೆ ನಟ್ಟಿದ್ದಾ? ಬರೋದಾ? ಬಾಯ್, ಹುಷಾರು. ಫ್ರೆಂಡು, ಗೆಳೆಯ, ಕುಚ್ಚಿಕೋ, ದೋಸ್ತ, ಮಗ, ಮಚ್ಚ, ಹೀಗೆ ಸರ್ವನಾಮಗಳಿಂದ ಕರೆಸ್ಕೊಡೋ ಇವನು ನಮ್ಮಿಂದ ಅವನ ಲೈಫಲ್ಲಿ ಆ್ಯಂಗಲ್ಗಳಿಂದ ಕಷ್ಟಪಟ್ಟು ಹಿಂಸೆ ಪಟ್ಕೊಂಡ್ರೂ ಕೂಡ ಜೊತೆಗೇ ಇರೋ ನಮ್ಮ ಜೀವಕ್ಕೆ ಸಲೀಸಾಗಿ ಅಂಟ್ಕೊಡೋ ಅಮಾಯಕ ಜೀವಿ ಇವನು. ಇವನಿಗೆ ವಯಸ್ಸಿನ ಮಿತಿ ಇರಲ್ಲ, ಬರೇ ಮನಸ್ಸುಗಳ ಅಟ್ಯಾಚ್ ಆದರೆ ಸಾಕು, ಆಮೇಲೆಲ್ಲ ಸೀದಾ ಸಾಧನೆ. ಇನ್ ಕೇಸ್ ಅವನ ಮನೆಯಲ್ಲಿ ನನ್ನನ್ನು ಬೈದರು ಅಥವಾ ನನ್ನ ಮನೆಯಲ್ಲಿ ಅವನನ್ನು ಬೈದರು ಬಿಟ್ಕೊಡೋ ಮಾತೇ ಇಲ್ಲ. ಅಷ್ಟು ಅಟ್ಯಾಚ್ ಆಗೋಗಿರ್ತೀವಿ. ನನಗೇನೋ ಮಾಡೋಕ್ಕೆ ಕ್ಯಾಮೇ ಇರಲಿಲ್ಲ, ಸುತ್ತಾಡೋಕ್ಕೆ ಹೋದೆ. ಆದರೆ ನಾನು ಬರೋದನ್ನೇ ಹಬ್ಬ ಅನ್ನೋ ಥರ ಫೀಲ್ ಮಾಡಿಕೊಂಡು ಅಮ್ಮನ ಹಾಗೆ ಅಡುಗೆ ಮಾಡ್ತಾ ಕೂತಿದ್ದಾನಲ್ಲ, ಇವನು ಕೊಂಡ್ರು ನಿಜವಾದ ಫ್ರೆಂಡು. ಇವನು ನನ್ನ ಜೊತೆ ರಕ್ತ ಹಂಚ್ಕೊಂಡು ಬೆಳೆದವನಲ್ಲ, ಆದರೆ ಇವನು ನನ್ನ ಹತ್ರ ಬಂದು ನಿಂತ್ಕೊಂಡ್ರೆ ಲೈಫಲ್ಲಿ ಏನು ಬೇಕಾದರೂ ಮಾಡ್ತೀನಿ ಅನ್ನೋ ಧೈರ್ಯ ಸಿಗುತ್ತೆ. ಜೀವನದಲ್ಲಿ ಎಂಥ ಕಷ್ಟ ಬಂದರೂ ಫ್ರೆಂಡು ಅನ್ನೋ ಜೊತೆಗಿದ್ದರೆ ಆಕಾಶಕ್ಕೆ ಏಣಿ ಹಾಕಿ ಹತ್ತೋದು ಕೂಡ ಆಟ ಅನಿಸ್ಬಿಡುತ್ತೆ. ಇದರಲ್ಲಿ ಆಶ್ಚರ್ಯ ಏನು ಅಂತಂದರೆ ಪ್ರತಿಯೊಬ್ಬರ ಲೈಫಲ್ಲೂ ಕೂಡ ಜೀವಕ್ಕೆ ಜೀವ ಕೊಡೋ ಇಂಥವನೊಬ್ಬ ದೋಸ್ತ ಇದ್ದೇ ಇರ್ತಾನೆ. ಅಂಥ ದೋಸ್ತಗಳಿಗೆ ಈ ವಿಡಿಯೋ ಸಮರ್ಪಣೆ. ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.